ಹಲೋ ಸರ್, ನಾನು ವಿನಯ್ ಮಾತಾಡ್ತಾ ಇದ್ದೀನಿ ಸರ್. ಶಾರ್ಟ್ ನೋಟಿಸ್ ಅಂತ ಗೊತ್ತು, ಆದರೆ ಇವತ್ತೊಂದಿನ ಹೇಗಾದರೂ ಅಡ್ಜಸ್ಟ್ ಮಾಡಿ ಸರ್. ಹೌದಾ? ಅಂದರೆ ಆಶ್ರಮಕ್ಕೆ ಊಟ ಕಳ್ಸೋಕ್ಕೆ ಆಗಲ್ವಾ ಸರ್? ಅರ್ಥ ಆಗುತ್ತೆ, ಆದರೆ ಒಂದು 100 ಜನಕ್ಕೆ ನಾರ್ಮಲ್ ಊಟ ಸರ್. ಅನ್ನ ಸಾಂಬಾರು ಪಲ್ಯ ಪಾಯಸ ಇಷ್ಟೇ. ಓಕೆ ಸರ್, ಓಕೆ. ಸರ್ ಪ್ಲೀಸ್ ಇದು ಒಂದಿನ ಹೆಂಗಾದರೂ ಅಡ್ಜಸ್ಟ್ ಮಾಡೋಕ್ಕಾಗತ್ತಾ ಸರ್? ನಮ್ಮ ತಾಯಿ ನೆನಪಲ್ಲಿ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಸರ್. ಈ ವರ್ಷ ನಿಂತೋದ್ರೆ ಸರ್ ಪ್ಲೀಸ್ ಸರ್, ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಸರ್, ಪ್ಲೀಸ್ ಸರ್. ಸರ್ ಒಂದು 100 ಜನಕ್ಕೆ ಸರ್. ಎಲ್ಲರೂ ಆಗಲ್ಲ ಅಂತಿದ್ದಾರಲ್ಲ. ರಾಮ್ ಭಟ್ರು ಬರೀ ಇವಾಗಲೇ ಕೈ ಹೊಡ್ಬೇಕಾ? ಅಪ್ಪನಿಗೇನಾದರೂ ವಿಷಯ ಗೊತ್ತಾದರೆ ಅಷ್ಟೇ ನನ್ನ ಕತೆ. ಪ್ರತಿ ವರ್ಷ ಮಿಸ್ ಮಾಡಿದೆ ಅನಾಥಾಶ್ರಮದಲ್ಲಿರೋ 300 ಜನ ಮಕ್ಳಿಗೂ ಊಟ ಹಾಕ್ತಾಯಿದ್ವಿ. ಅಪ್ಪ ಬೇರೆ ಇದು ಮಾಡಿದೆ, ಯಾವ ಕೆಲಸನೂ ಮಾಡಲ್ಲ. ಏನು ಮಾಡೋದು ಇವಾಗ? ಯಾಕೋ ಈ ಎಣ್ಣೆ ಹೊಡೆದು ಹ್ಯಾಂಗ್ ಅವರಲ್ಲಿ ಕೂತಿರ್ತಾರಲ್ಲ ಹಂಗೆ ಕೂತಿದ್ಯಾ? ರಾಮ್ ಭಟ್ರು ಬಿದ್ದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರಂತೆ, ಆಪ್ರೇಷನ್ ಮಾಡ್ಬೇಕಂತೆ. ಅಯ್ಯಯ್ಯೋ ಪಾಪವೇ. ಆರ್ಡ್ರು ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಕಣೋ ಕೃಷ್ಣ. ಗೊತ್ತಿರೋರಿಗೆಲ್ಲ ಫೋನ್ ಮಾಡಿದೆ, ಯಾರು ಅರ್ಜೆಂಟಾಗಿ ಹೇಳಿದ್ರೆ ಆರ್ಡ್ರು ತೊಗೊಳಕ್ಕಾಗಲ್ಲ ಅಂದರು. ಇದೇನಾದರೂ ಅಪ್ಪಂಗೆ ಗೊತ್ತಾದರೆ? ಅಪ್ಪಂಗೆ ಯಾಕೋ ಗೊತ್ತಾಗಬೇಕು? ಅಪ್ಪಂಗೆ ಯಾಕೆ ಹೇಳ್ತೀಯಾ? ಬೇರೆ ಆಪ್ಷನ್ ಇಲ್ವಲ್ಲೋ. ಟೈಮ್ ಬೇರೆ ಆಗಿದೆ, ಅಲ್ಲೆಲ್ಲರೂ ಕಾಯ್ತಿರ್ತಾರೆ. ಊಟ ಎಷ್ಟೊತ್ತಿಗೆ ರೆಡಿ ಆಗಬೇಕಾಗಿತ್ತು. ಪ್ರತಿ ವರ್ಷ ಅಪ್ಪ ಇದನ್ನು ಮಿಸ್ ಮಾಡದೆ ಮಾಡ್ಕೊಂಡು ಬಂದಿದ್ದಾರೆ ಅಮ್ಮನಿಗೋಸ್ಕರ. ಈ ವರ್ಷ ಏನಾರ ಮಿಸ್ ಆದರೆ ಅಪ್ಪ ರಾಂಗ್ ಆಗೋದಕ್ಕೆ ಇದೊಂದು ಕಾರಣ ಆಗುತ್ತೆ ಅಷ್ಟೇ. ಸರಿ, ನೀನು ಅಪ್ಪನ ಕರ್ಕೊಂಡು ಹೊರಡು. ಅಲ್ಲೆಲ್ಲ ರೆಡಿ ಆಗಿದೆ ಅಂತಲೇ ಹೇಳು. ಟೈಮ್ ಕರೆಕ್ಟಾಗಿ ರೀಚ್ ಆಗಿ ನೀವು. ಅಲ್ಲೇನು ಅರೇಂಜೇ ಆಗಿಲ್ವಲ್ಲೋ. ಎಲ್ಲ ಕಷ್ಟಗಳನ್ನ ಕೃಷ್ಣ ಅರ್ಪಣೆ ಏನಪ್ಪ, ಹೋಗೋ. ಲೋ ಕೃಷ್ಣ, ಏನೋ ಇದು ಅಷ್ಟೊಂದು ಜನಕ್ಕೆ? ಇದೇನೋ ಅಪ್ಪನಿಗೆ ಗೊತ್ತಾದರೆ ಅಡುಗೆನ ನೀನು ವಹಿಸ್ಕೊಂಡಿದ್ಯಾ ಅಂದರೆ ಸುಮ್ಮನೆ ರಂಪಾಟ ಮಾಡ್ತಾರೆ ಕಣೋ. ಬೇಡ ಕಣೋ ಇದೆಲ್ಲ. ನಾವು ಹೇಳಿದ್ರೆ ತಾನೇ ಅಪ್ಪಂಗೆ ಗೊತ್ತಾಗೋದು. ಅವರು ರಾಂಗ್ ಆಗೋದಕ್ಕೆ ಟೈಮೇ ಕೊಡಲ್ಲ, ಗ್ಯಾಪೇ ಇರಬಾರ್ದು. ಆ ಥರ ನಾನು ಕಿಡ್ನಿ ಓಡಿಸಿ ಏನಾರು ಒಂದು ಪ್ಲ್ಯಾನ್ ಮಾಡ್ತೀನಿ. ನಿನ್ನ ಅಪ್ಪನ ಕರ್ಕೊಂಡು ಹೊರಡಪ್ಪ ಫಸ್ಟು. ನಮ್ಮ ಡಾನ್ ಇಲ್ಲೇ ಇದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಅಷ್ಟೇ. ಓ ಅಲ್ಲ ಕಣೋ, ಅದು ಅಮ್ಮನ ವಿಚಾರದಲ್ಲಿ ನಾನು ಯಾವತ್ತಾದರೂ ಯಾಮಾರಿದ್ದಾನೆ ಹೇಳು? ಶೋರಾ? ನಾನು ನೋಡ್ಕೊತೀನಿ ನೋಡ. ಸರಿ, ಹುಷಾರು. ಆ ಭಟ್ರು ಈ ಭಟ್ರು ರಾಮ್ ಭಟ್ರು ಇವತ್ತೆಲ್ಲ ಊಫಿ. ಇವತ್ತೇನೇ ಇದ್ರು ಈ ಕೃಷ್ಣ ಭಟ್ರದೇ ಕೈ ರುಚಿ. ಸ್ಟ್ಯಾಂಡ್.